ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೆ ನೋಡಿ, ಅದಂತೂ ಸಿಕ್ಕಾಬಿಟ್ಟು ಹೆಲ್ಪ್ ಆಯ್ತು. ಯಾಕಂದರೆ ಎಲ್ಲ ತರಕಾರಿನೂ ಹಚ್ಚಿಟ್ಕೊಂಡಿದ್ದ. ಸೊ ಏನು ಕೆಲಸ ಇಲ್ಲ, ಪಟಾಪಟ್ ಅಂತ ಅಡುಗೆ ಆಗುತ್ತೆ. ಬೆಳಗ್ಗೆ ತುಂಬಾ ಈಸಿಯಾಗಿ ಆಗುತ್ತೆ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳ್ಬೋದು. ಅಂದರೆ ಮೇನ್ ಕೆಲಸ ಅಂತಂದರೆ ಸಾಂಬಾರು ಮತ್ತು ಸ್ವಲ್ಪ ಹುಳಿ ಮಾಡಿಟ್ಬಿಟ್ರೆ ಬೇರೆ ಕೆಲಸ ಆರಾಮಾಗಿ ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ಇದಿಷ್ಟಕ್ಕೂ ಏನೇನು ಬೇಕು ಪ್ರತಿಯೊಂದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ತುಂಬ ಜನ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಅಂತಂದರೆ ನಮ್ಮ ರಿಲೇಟಿವ್ಸೇ ಅವ್ರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಪೆಷಲ್ಲಾಗಿ ಅವ್ರಿಗೋಸ್ಕರ ಅಂತ ಅಡುಗೆ ಎಲ್ಲ ಮಾಡಬೇಕು. ಮತ್ತು ಹಾಗೆಯೇ ಸ್ವಲ್ಪ ಮನೇನು ಹಂಗೆ ಕ್ಲೀನ್ ಮಾಡ್ಕೊಬೇಕು. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಗೆಸ್ಟ್ಗಳು ಬಂದಾಗ ನಾವು ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಅವ್ರ ಜೊತೆ ಮಾತಾಡ್ಬೋದು, ಮತ್ತು ಯಾವ ರೀತಿ ಎಲ್ಲ ಕೆಲಸನ ಮಾಡ್ಕೋಬೇಕು, ಅಡುಗೆ ಕೆಲಸನ ಎಷ್ಟು ಬೇಗ ಮುಗಿಸ್ಕೊಬೇಕು. ಸೊ ಯಾವ ರೀತಿ ಪ್ಲ್ಯಾನ್ ಮಾಡಿ ನಾನು ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಕೆಲವೊಬ್ಬರಿಗೆ ಇದು ಮೋಟಿವೇಟ್ ಅಂತಾನೂ ಕೂಡ ಅನಿಸ್ಬೋದು. ಅಂತಂದರೆ ಮೋಟಿವೇಟ್ ಆಗ್ಬೋದು ಅಂತಲೇ ಶೇರ್ ಮಾಡ್ಕೊತಾ ಇದ್ದೀನಿ, ಅನಿಸ್ಬೋದು ಅನ್ನೋದಕ್ಕಿಂತ. ಯಾಕಂತಂದರೆ ಈ ರೀತಿ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಗೆಸ್ಟ್ಗಳಿಗೂ ಕೂಡ ಬೇಜಾರಾಗಲ್ಲ, ನಮಗೂ ಕೂಡ ಬೇಜಾರಾಗಲ್ಲ. ಸೊ ಹಾಗಾಗಿ ಈ ರೀತಿ ಪ್ಲ್ಯಾನ್ನ ಮುಂಚೆನೇ ಒಂದಿನ ಮುಂಚೆನೇ ಮಾಡ್ಕೊಳ್ಳೋದು, ಅಥವಾ ಫ್ರೀ ಇದ್ದಾಗ ನೀವು ಮಾಡಿ ಇಟ್ಕೊಂಡಾಗ ಅವ್ರು ಬಂದಾಗಲೂ ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೋಬೋದು. ಬೇಗನೆ ಅಡುಗೆ ಮಾಡಿ ಇಟ್ಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಆರಾಮಾಗಿ ಮಾತಾಡ್ಬೋದು. ಸೊ ಹಾಗಾಗಿ ಯಾವ ರೀತಿ ಎಲ್ಲ ಮಾಡ್ಕೊಂಡೆ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ ಬನ್ನಿ. ಸೊ ಬೆಳಿಗ್ಗೆ ಬೇಗ ಎದ್ದು ಎಲ್ಲನೂ ಕೂಡ ಕೆಲಸ ಮುಗಿಸ್ಕೊಂಡೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿನೂ ಕೂಡ ಪ್ರಿಪೇರ್ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ಇವಾಗ ಬಂದುಬಿಟ್ಟು ಮಧ್ಯಾಹ್ನ ಅಷ್ಟು ಆಗಿದೆ. ಮಧ್ಯಾಹ್ನ ಅಡುಗೆನ ಬಂದುಬಿಟ್ಟು ನಾನು ನುಗ್ಗೆ ಸೊಪ್ಪೆಲ್ಲ ಇತ್ತು, ನುಗ್ಗೆ ಸೊಪ್ಪು ಮತ್ತು ಅಲಸಂದೆ ಎಲ್ಲ ಹಾಕಿ ಉಪ್ಪು ಸಾಂಬಾರೆಲ್ಲ ಮಾಡ್ಕೊಳ್ಳೋಣ, ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸನ. ಗೆಸ್ಟ್ಗಳು ಬರ್ತಾರೆ ಮನೆಗೆ ಅಂತಂದರೆ ಒಂದು ಕಡೆ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಇದಿಲ್ವೇನೋ ಇಲ್ಲ ಸರಿಯಾಗಿ ಮನೇನ ನೀಟಾಗಿ ಇಟ್ಕೊಬೇಕು, ಅದು ಇದು. ಸೊ ಕೆಲಸ ಎಲ್ಲ ಗಡಿಬಿಡಿ ಆಗ್ತಾನೇ ಇರುತ್ತೆ ಅಲ್ವಾ. ಸೊ ಅದ್ರ ಮಧ್ಯೆ ನಾವು ಆರಾಮಾಗಿ ಸ್ಟ್ರೆಸ್ಲೆಸ್ ಆಗಿ ನಾವು ಯಾವ ರೀತಿ ಕೆಲಸನ ಮಾಡ್ಕೋಬೋದು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ, ಆಯಿತಾ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ, ಮೋಟಿವೇಟ್ ಅಂತ ಅನ್ನಿಸ್ತು ಅಂತಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಹೊಸ್ದಾಗಿ ನೋಡೋವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಟ್ಲೀಸ್ಟ್ ನಿಮ್ಮ ಸಬ್ಸ್ಕ್ರೈಬರ್ಸಿಂದ ನನಗೆ ಒಂದು ಮೋಟಿವೇಟ್ ಅಂತಲೇ ಅನಿಸುತ್ತೆ. ಮೋಟಿವೇಟ್ ಸಿಕ್ತಾಗುತ್ತೆ, ನಾನು ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೂ ಕೂಡ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಹಾಗೆಯೇ ಲೈಕ್ ಮಾಡಿ, ಮತ್ತು ನಿಮ್ಗೇನು ಅನ್ನಿಸ್ತು ಆ ಅಭಿಪ್ರಾಯನೂ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಅಮ್ಮನೂ ಕೂಡ ಬಂದಿತ್ತು, ನಾನು ಅಮ್ಮನ ಕರೆಸ್ಕೊಂಡಿದ್ದೆ. ಎಲ್ಲ ಗೆಸ್ಟ್ಗಳು ಬರ್ತಾರೆ ಅಂತಂದರೆ ಸ್ವಲ್ಪ ತಿಂಡಿ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಕಜ್ಜಾಯನ ಮಾಡ್ಕೊಬಂದು ಕೊಟ್ಟಿತ್ತು ಅಮ್ಮನೇ ಬರಬೇಕಾದ್ರೇ ತೊಗೊಂಡು ಬಂದು. ಬಾಳೆಗೊನೆ ಎಲ್ಲ ಇತ್ತಂತೆ ನಮ್ಮ ಹಿತ್ತಲಲ್ಲೇ. ಸೊ ಅದನ್ನೆಲ್ಲ ತೊಗೊಂಡು ಬಂದಿತ್ತು. ಅದು ಇನ್ನೂ ಅನ್ನ ಆಗಿರಲಿಲ್ಲ. ಸೊ ಹಾಗಾಗಿ ಹಂಗೇ ಮೂಟೆ ಅಂದರೆ ಚೀಲ ಏನು ಬರುತ್ತೆ ಅದರೊಳಗಡೆ ಹಾಕಿತ್ತಿಟ್ಬಿಟ್ಟು ಮತ್ತು ಇವಾಗ ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಗಿತ್ತು. ಯಾಕಂದರೆ ನಾಳೆ ಗೆಸ್ಟ್ಗಳು ಬರ್ತಾರೆ ಅಂದರೆ ಫಸ್ಟು ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ವೆಜಿಟೇಬಲ್ಸ್ಗಳನ್ನ ಏನೇನು ಕಟ್ ಮಾಡಬೇಕು ಅದನ್ನೆಲ್ಲನೂ ಕೂಡ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ. ಹುಳಿ ಮಾಡಬೇಕು, ಸಾಂಬಾರು ಮಾಡಬೇಕು, ರೈಸು, ಹಬ್ಬದ ಅಡುಗೆ ಅಂದರೆ ಗೊತ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಬೇಕಾದ್ರೆ ಏನೇನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಫಸ್ಟು ಏನು ಹಚ್ಚಿಟ್ಕೊಬೇಕು ಅದನ್ನೆಲ್ಲನೂ ಕೂಡ ಹಚ್ಚಿಟ್ಕೊಬೇಕು. ಎಲ್ಲನೂ ಕೂಡ ರೆಡಿ ಮಾಡಿಟ್ಕೊಂಡ್ರೆ ಪ್ರತಿಯೊಂದು ವಸ್ತುನೂ ಕೂಡ, ಅಂದರೆ ನಾಳೆ ಅಡುಗೆಗೆ ಏನೇನು ಬಳಸಬೇಕು, ಏನೇನು ಬೇಕು, ಬಂದವ್ರಿಗೆ ಏನೇನು ಬೇಕು, ಸೊ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಂಗೇನೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅಂದರೆ ನಾಳೆ ಎಲ್ಲನೂ ಮಾಡೋದಕ್ಕೆ ಆಗಲ್ಲ, ರಿಸ್ಕ್ ಆಗುತ್ತೆ ಅಂತಂದ್ಬಿಟ್ಟು ಇವಾಗಲೇ ಸ್ವಲ್ಪ ಫ್ರೀ ಆಗಿದ್ದೀನಲ್ಲ ಅಂತಂದ್ಬಿಟ್ಟು ಇವಾಗ ಒಂದು ಕುಂಬಳಕಾಯಿ ಆವಾಗಲೇ ತೋರಿಸಿದ್ನಲ್ಲ ಅಷ್ಟನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಸಾಂಬಾರ್ಗೆ ಏನೇನು ಬೇಕೋ ಆ ತರಕಾರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈರುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದಾಯಿತು. ಹಾಗೆಯೇ ಸಾಂಬಾರ್ಗೆ ಏನೇನು ಬೇಕು ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಒನ್ ಡೇ ಅಲ್ವಾ, ಸೊ ಹಾಗಾಗಿ ಏನಾಗಲ್ಲ, ಒಂದು ದಿನ ಕಟ್ ಮಾಡಿ ಇಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕ್ಯಾರೆಟು ಮತ್ತು ಆಲೂಗೆಡ್ಡೆ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಮೂಲಂಗಿ ಹಾಗೆಯೇ ಸ್ವಲ್ಪ ಬದನೆಕಾಯಿ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿನೂ ಕೂಡ ಸಿಪ್ಪೆ ಎಲ್ಲನೂ ಕೂಡ ಬಿಡಿಸಿಟ್ಕೊಂಡಿದ್ದೀನಿ.
ಈರುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿರೋದು ಏನಕ್ಕಪ್ಪ ಅಂತಂದರೆ ನಾಳೆ ಒಡೆಗೆ ಬೇಕು, ಮತ್ತು ಸಾಂಬಾರು, ಹುಳಿ, ಕೋಸಂಬರಿ ಸೊ ಎಲ್ಲದಕ್ಕೂ ಬೇಕು ಅಲ್ವಾ. ನಾಳೆ ಬಿಡಿಸ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಜಸ್ಟ್ ಈ ಥರ ಬಿಡಿಸಿಟ್ಕೊಂಡ್ರೆ ಆರಾಮಾಗಿ ಪಟ ಅಂತ ಕಟ್ ಮಾಡಿ ಇಟ್ಕೋಬೋದು ಅಂತ ಅಂದ್ಬಿಟ್ಟು ಇಷ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳ್ಬೋದು. ಅಂದರೆ ಮೇನ್ ಕೆಲಸ ಅಂತಂದರೆ ಸಾಂಬಾರು ಮತ್ತು ಸ್ವಲ್ಪ ಹುಳಿ ಮಾಡಿಟ್ಬಿಟ್ರೆ ಬೇರೆ ಕೆಲಸ ಆರಾಮಾಗಿ ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ಇದಿಷ್ಟಕ್ಕೂ ಏನೇನು ಬೇಕು ಪ್ರತಿಯೊಂದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಬೇಕು. ಹಾಗೆಯೇ ಮೆಣಸಿ ತರಲೆ ಏನು ಬರುತ್ತೆ ಅದು, ಸೊ ಈ ರೀತಿ ಸಣ್ಣ ಪುಟ್ಟದ್ದು ಏನು ಬರುತ್ತೆ ಅದನ್ನೆಲ್ಲ ಎತ್ತಿಟ್ಕೊಂಡು ಹಾಗೆಯೇ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಕಸ ಎಲ್ಲ ತೆಗೆದು ನೀಟಾಗಿ ಒಂದು ಸತಿ ಆದರೆ ಒರೆಸ್ಕೊಬೇಕು. ಸೊ ಆದರೆ ಟ್ರೈ ಮಾಡ್ತೀನಿ, ನೋಡ್ತೀನಿ ಅದನ್ನು ಕೂಡ ಮಾಡೋದಕ್ಕೆ ಅಂತಂದ್ಬಿಟ್ಟು. ಸೊ ಎಷ್ಟು ರೆಡಿಯಾಗಿದೆ. ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಇದನ್ನೇನಿಲ್ಲ ಈಚೆಗಡೆನೇ ಇಡ್ತೀನಿ. ಇದು ಕುಂಬಳಕಾಯಿ ಏನೂ ಆಗೋಲ್ಲ ಅಲ್ವಾ. ಸೊ ನೀರು ಹಾಕ್ಬಿಟ್ಟು ಹೊರಗಡೆನೇ ಇಟ್ಟರೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇದು ಎರಡನ್ನೂ ಕೂಡ ಆಚೆಗಡೆನೇ ಇಟ್ಕೊತೀನಿ. ಇದಿಷ್ಟನ್ನು ಮಾತ್ರ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತೀನಿ ಕೂತ್ಕೊಂಡು. ಬೆಳ್ಳುಳ್ಳಿ, ಮೆಣಸಿ ತರಲು ಸೊ ಎಲ್ಲನೂ ಕೂಡ ಬಿಡಿಸಿ ಎತ್ತಿಟ್ಕೊಬೇಕು. ಈ ಕೆಲಸ ಮುಗ್ದಾದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್. ನೈಟು ಸಾಧ್ಯವಾದಷ್ಟು ನನ್ನ ಕೈಲಿ ಆಗುವಷ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಫ್ರಿಜ್ಜಲ್ಲೆಲ್ಲ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಬೆಳಗ್ಗೆ ನಮ್ಮ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಅಡುಗೆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು 9:30 ಸ್ಟಾರ್ಟ್ ಮಾಡಿದ್ದು, ಒಂದು 10:30 ಅಷ್ಟೊತ್ತಲ್ಲೆಲ್ಲ ಮುಗ್ದೇ ಹೋಯ್ತು ಅಂತಲೇ ಹೇಳ್ತೀನಿ. ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಾಂಬಾರು ಮತ್ತು ಹುಳಿ, ಚಿತ್ರಾನ್ನ ಮತ್ತು ಕೋಸಂಬರಿಗೆ ರೆಡಿ ಮಾಡಿಟ್ಟಿದ್ದೀನಿ. ಪಾಯಸಕ್ಕೆ ಹೆಸರುಬೇಳೆನೂ ಕೂಡ ಕೂಗಿಸಿಟ್ಕೊಂಡಿದ್ದೀನಿ. ಜಸ್ಟ್ ಇನ್ನು ಹಪ್ಳ ಒಂದು ಕರ್ಕೋಬೇಕಾಗಿತ್ತು, ಹಾಗೆ ಮಜ್ಜಿಗೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನೇನಿಲ್ಲ, ರೈಸ್ ಒಂದು ಬಿಸಿಯಾಗಿ ಮಾಡಿಕೊಂಡ್ರೆ ಇನ್ಯಾವ ಕೆಲಸನೂ ಇರಲಿಲ್ಲ. ಸೊ ಈ ರೀತಿ ಪಟಾಪಟ್ ಅಂತ ಎಲ್ಲನೂ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಅಂತೂ ಮಸ್ತಾಗಿ ಬೇಗನೆ ಕೆಲಸ ಮುಗಿಸ್ಬೋದು ಅಂತಲೇ ಹೇಳ್ತೀನಿ. ಎಷ್ಟು ಬೇಗನೆ ಮುಗಿಸ್ಬೋದು ಅಂತಂದರೆ ಅಷ್ಟು ಬೇಗ ಕೆಲಸ ಮುಗಿಸ್ಬೋದು. ಒಂದು ಕ್ಷಣ ಗೆಸ್ಟ್ಗಳಿಗೆ ಶಾಕ್ ಆಗಬೇಕು, ಇವರೇನು ನಮಗೆ ಊಟ ಬಡಿಸ್ತಾರಾ ಅಥವಾ ಊಟ ಮಾಡಿಸ್ತೇನೆ ವಾಪಸ್ ಮನೆಗೆ ಕಳಿಸ್ಬಿಡ್ತಾರಾ ಅಂತ. ಯಾಕಂದರೆ ಅಡುಗೆ ಮಾಡದೆ ಕೂತಿದ್ದಾರಲ್ಲ ಅನ್ನೋ ಥರ ಫೀಲ್ ಆಗಬೇಕು ಅವ್ರಿಗೆ. ಸೊ ಆ ರೀತಿ ನಾವು ಕೆಲಸನ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ. ಸೊ ಈ ರೀತಿ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸ್ಟ್ರೆಸ್ಸು ಕೂಡ ಆಗೋದಿಲ್ಲ, ಬೇಜಾರು ಕೂಡ ಆಗೋದಿಲ್ಲ. ಅಯ್ಯೋ ದೇವ್ರೆ ಅಷ್ಟೊಂದು ಕೆಲಸ ಇದೆಯಲ್ಲ ಅಂತಲೂ ಕೂಡ ಅನಿಸೋದಿಲ್ಲ. ಸೊ ಆ ರೀತಿ ಫೀಲ್ ಆಯಿತು ನನಗೆ ಇವತ್ತು. ಸೊ ಸಿಕ್ಕಾಬಟ್ಟೆ ಆರಾಮಾಗಿ ಕೆಲಸನೆಲ್ಲ ಮುಗಿಸ್ಕೊಂಡೆ ಅಂತಲೇ ಹೇಳ್ತೀನಿ. ಸೊ ನಾನು ಆವಾಗಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಲ್ವಾ. ಅಂತಂದರೆ ಇವಾಗ ಸಾಂಬಾರು ಆಗಿರ್ಬೋದು ಮತ್ತು ಕುಂಬಳಕಾಯಿ ಎಲ್ಲ ಹಾಕ್ಬಿಟ್ಟು ಹುಳಿ ಎಲ್ಲ ಮಾಡ್ಕೊಂಡಿದ್ವಿ. ಮತ್ತು ಅದಾದಮೇಲೆ ಮಜ್ಜಿಗೆ ರೆಡಿಯಾಗಿತ್ತು, ಮತ್ತು ಕೋಸಂಬರಿಗೂ ಕೂಡ ರೆಡಿ ಮಾಡಿಟ್ಟಿದ್ದೆ. ಇನ್ನೊಂದು ರೈಸ್ ಒಂದು ಮತ್ತು ಪಾಯಸ ಒಂದು ಬ್ಯಾಲೆನ್ಸ್ ಇತ್ತು. ಹಾಗೆಯೇ ಹಪ್ಪಳ ಒಂದು ಮಾಡ್ಕೊಬೇಕಾಗಿತ್ತು. ಸೊ ಇಷ್ಟು ಐಟಮ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಮಾಡ್ಕೊಂಡಿದ್ದು ಕ್ಲಿಪ್ಪಿಂಗ್ನ ಏನನ್ನು ಕೂಡ ತಗೊಳ್ಳೋದಕ್ಕಾಗಲಿಲ್ಲ ಅಲ್ವಾ. ಸೊ ಹಂಗೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂಥರ ಹಬ್ಬದ ಅಡುಗೆನೇ ಮಾಡಿದ್ವಿ. ಅವರು ಕೂಡ ಸಿಕ್ಕಾಬಿಟ್ಟೆ ಎಲ್ಲ ತಿಂಡಿ ತೊಗೊಂಬಂದಿದ್ದಾರೆ. ಅದು ಹೆಂಗೆ ಖಾಲಿ ಮಾಡಬೇಕೋ ಗೊತ್ತಿಲ್ಲ. ಸೊ ನಾನು ಕೂಡ ಫಸ್ಟೇ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಅಮ್ಮನ ಕೈಲಿ ಕೂಡ ತರಿಸ್ಕೊಂಡಿದ್ದೆ. ಅದರದ್ದು ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ರಿಸಿಪ್ಟ್ ತಗೊಳ್ಳೋದಕ್ಕಾಗಲ್ಲ ಅಲ್ವಾ. ತುಂಬ ಜನ ಬರ್ತಾರೆ ಅಂತಂದಾಗ ಎಲ್ಲ ಸ್ವೀಟ್ನು ನಾವೇ ಮಾಡಿಕೊಂಡು ಎಲ್ಲ ಕೆಲಸನೂ ನಾವೇ ಮಾಡ್ತೀವಿ ಅಂತಂದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅಮ್ಮನ ಕೈಲಿ ತಿಂಡಿನೂ ಕೂಡ ತರಿಸ್ಕೊಂಡಿದ್ದೆ. ಅಂದರೆ ಕಜ್ಜಾಯ ಮಾಡಿ ತರಿಸ್ಕೊಂಡಿದ್ದೆ. ಅದನ್ನೇ ಊಟಕ್ಕೆ ಬಡಿಸಿದ್ರೆ ಆಯಿತು. ಇನ್ನು ಬಾಕಿದೆಲ್ಲ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೈಟಿನೇ ಎಲ್ಲನೂ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಅಲ್ವಾ. ಸೊ ಅದಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಎಲ್ಲನೂ ಮುಗಿಸ್ಕೊಂಡಿದ್ದೆ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ವಿ. ಎಲ್ಲ ಪ್ರತಿಯೊಂದನ್ನು ಮಾಡಿ ಅದೇ ನಾನು ತೋರಿಸಿದ್ನಲ್ಲ. ಸೊ ಅಷ್ಟನ್ನು ರೆಡಿ ಮಾಡಿ ಜಸ್ಟ್ ರೈಸ್ ಒಂದು ಮತ್ತು ಪಾಯಸ ಒಂದು, ಸ್ವಲ್ಪ ಅದು ಗಟ್ಟಿಯಾಗಿಬಿಡುತ್ತೆ ಪಾಯಸ ಅಂತಂದ್ಬಿಟ್ಟು ಅದೆರಡನ್ನೂ ಕೂಡ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ. ಊಟದ ಟೈಮಲ್ಲಿ ಅದನ್ನು ಹಾಕೊಳ್ಳೋಣ ಅಂತಂದ್ಬಿಟ್ಟು. ಸೊ ಎಲ್ಲನೂ ಕೂಡ ರೆಡಿಯಾಗಿ ಎಲ್ಲರಿಗೂ ಕೂಡ ಊಟ ಬಡಿಸಿ ನಾನು ಕೂಡ ಊಟ ಮಾಡಿಕೊಂಡು ಹಂಗೇನೆ ಸ್ವಲ್ಪ ಇವಾಗ ಗೆಸ್ಟ್ಗಳು ಹೋದ್ಮೇಲೂ ಕೂಡ ಮನೆ ಕ್ಲೀನ್ ಇರುತ್ತೆ, ಕ್ಲೀನ್ ಮಾಡಲೇಬೇಕಾಗುತ್ತೆ. ಗೆಸ್ಟ್ಗಳು ಬರ್ತಾರೆ ಅಂದರೂ ಕೂಡ ಮನೆ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಗೆಸ್ಟ್ಗೆಲ್ಲ ಹೋದ್ಮೇಲೆ ಸ್ವಲ್ಪ ಅಷ್ಟೇ ಕ್ಲೀನ್ ಮಾಡಿರೋದು, ಜಾಸ್ತಿ ಏನು ಕ್ಲೀನ್ ಮಾಡೋಕೆ ಹೋಗಲಿಲ್ಲ. ಸುಮ್ಮನೆ ರೆಸ್ಟ್ ತೊಗೊಬಿಡೋಣ, ಸುಮ್ಮನೆ ರಿಸ್ಕ್ ಯಾಕೆ ಅಲ್ವಾ. ಸುಮ್ಮನೆ ಬೆಳಗಿಂದ ಟಯರ್ಡ್ ಆಗಿರ್ತೀವಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿರ್ತೀವಿ. ಸೊ ಹಾಗಾಗಿ ಕಂಪ್ಲೀಟ್ ಇವಾಗ ರೆಸ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಏನು ಮಾಡಲಿಲ್ಲ. ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ಸ್ವಲ್ಪ ನಮ್ಮ ದೊಡ್ಡಮ್ಮ ಎಲ್ಲ ಸ್ವಲ್ಪ ವಾಶ್ ಮಾಡಿಕೊಟ್ಬಿಟ್ಟು ಹೋಗಿದ್ರು. ಮತ್ತು ಅಕ್ಕ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗಿತ್ತು. ಮತ್ತು ನಮ್ಮ ದೊಡ್ಡಮ್ಮಿಂದ್ರ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು. ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಎಲ್ಲರೂ ಹೋದರು. ಇನ್ನೊಂದು ಸ್ವಲ್ಪ ಪಾತ್ರೆಗಳಿದೆ, ಅದನ್ನು ಬಂದು ಅತ್ತೆ ವಾಶ್ ಮಾಡ್ಕೊತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನೇನು ಕೆಲಸ ಇರಲಿಲ್ಲ. ಮತ್ತು ನೈಟ್ ಕೂಡ ಇವತ್ತು ಏನು ಅಡುಗೆ ಮಾಡೋಂಗಿಲ್ಲ, ಯಾಕಂದರೆ ಅದೇ ರೈಸು, ಸ್ವಲ್ಪ ಹುಳಿ, ಸಾಂಬಾರು ಎಲ್ಲನೂ ಕೂಡ ಇದೆ. ಅದನ್ನೇ ಸಾಕಾಗ್ಬಿಡುತ್ತೆ ನೈಟ್ ಊಟಕ್ಕೆ, ಅದೆಲ್ಲ ಬೇಕಾದಷ್ಟು. ಸೊ
ಇನ್ನೇನು ಕೆಲಸ ಇಲ್ಲ, ಹಾಗಾಗಿ ಇವಾಗ ಕಂಪ್ಲೀಟ್ ರೆಸ್ಟ್ ಮಾಡೋದಷ್ಟೇ. ಒಂಥರ ಗೆಸ್ಟ್ಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸತಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿಬಿಟ್ಟಿರುತ್ತೆ ಅಷ್ಟೇ. ಅಂದರೆ ಒಂಥರ ಎರಡೂ ಕೂಡ ಚೆನ್ನಾಗಿರುತ್ತೆ. ಯಾರಾದರೂ ಎಕ್ಸ್ಟ್ರಾ ಪರ್ಸನ್ ಇದ್ದಾಗ ಎಲ್ಪ್ ಮಾಡೋರು ಸ್ವಲ್ಪ ರಿಸ್ಕ್ ಕಡಿಮೆ ಅಂತ ಅನಿಸುತ್ತೆ. ಬಟ್ ನಾವೇ ಮಾಡ್ಕೊಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಸೊ ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಅದು ಬಿಡಿ ಬಿಡಿ ಆಚೆ ಅದು ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊತೀನಿ. ಸೊ ಮನೆಗೆ ನೆಂಟರು ಬಂದಿದ್ದಾರೆ ಅಂತಂದರೆ ಅದು ಥಾಟ್ ಬರೋದೇ ಇಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಯಾವುದೇ ಕೂಡ ವೀಡಿಯೋಸ್ನ ನಾನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರೂ ಟ್ರೈ ಮಾಡಿ ಶೇರ್ ಮಾಡ್ಕೊತೀನಿ. ಆದ್ರೂ ಹೊಸದಾಗಿ ವೀಡಿಯೋಸ್ ಎಲ್ಲ ಮಾಡ್ತಿದ್ದೀನಿ ಅಂತಂದರೆ ಸ್ವಲ್ಪ ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ನನಗೂ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಏನು ವೀಡಿಯೋಸ್ ಎಲ್ಲ ಅವ್ರನ್ನೆಲ್ಲ ತೋರಿಸ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಜಸ್ಟ್ ನನ್ನ ಏನಿದೆ ನಾನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಅಷ್ಟೇ ಶೇರ್ ಮಾಡಿಕೊಂಡೆ. ಅಂತಂದರೆ ಎಷ್ಟು ಹೆಲ್ಪ್ ಆಯಿತು ಅಂತಂದರೆ ನಿಜವಾಗ್ಲೂ ನಾನು ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೆ ನೋಡಿ, ಅದಂತೂ ಸಿಕ್ಕಾಬಿಟ್ಟೆ ಹೆಲ್ಪ್ ಆಯಿತು. ಯಾಕಂದರೆ ಎಲ್ಲ ತರಕಾರಿನೂ ಹಚ್ಚಿಟ್ಕೊಂಡಿದ್ನ. ಸೊ ಏನು ಕೆಲಸ ಇರಲಿಲ್ಲ, ಪಟಾಪಟ್ ಅಂತ ಅಡುಗೆ ಆಗೋಯ್ತು. ಬೆಳಗ್ಗೆ ತುಂಬಾ ಈಸಿಯಾಗಿ ಆಗೋಯ್ತು. ಮತ್ತು ಅವ್ರು ಬಂದ ತಕ್ಷಣ ವಡೆ ಎಲ್ಲ ಉದ್ದು ಟೀ ಎಲ್ಲ ಇಟ್ಕೊಟ್ಟು ಅದು ಆರಾಮಾಗಿ ಕೆಲಸ ಆಗೋಯ್ತು. ಅವ್ರ ಜೊತೆ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡೋ ಅಷ್ಟು ಟೈಮ್ ಸಿಕ್ತು. ಆರಾಮಾಗಿ ಏನು ಸಮಾಚಾರ ಹಿಂಗೆ ಏನು, ಸೊ ಅದನ್ನೆಲ್ಲ ಮಾತಾಡ್ಬೋದಿತ್ತು. ಇಲ್ಲ ಅಂತಂದರೆ ಬರೀ ಅಡುಗೆ ಕೆಲಸನೇ ಆಗೋಗ್ಬಿಟ್ಟಿರೋದು. ಆ ರೀತಿ ರಿಸ್ಕ್ ಆಗಬಾರ್ದು ಅಂತಲೇ ಈ ರೀತಿ ಯೋಚನೆ ಮಾಡಿ ನಾನು ಪ್ಲ್ಯಾನ್ ಮಾಡಿ ಮಾಡಿಕೊಂಡೆ. ಸೊ ನಿಮಗೂ ಯಾರಾದ್ರೂ ಗೆಸ್ಟ್ಗಳು ಬರ್ತಾರೆ, ಅಯ್ಯೋ ಯಾವಾಗಲೂ ಇವಾಗ ಗೆಸ್ಟ್ಗಳು ಬಂದಾಗ ನಾವು ಯಾವಾಗಲೂ ಅಡುಗೆ ಮನೆಯಲ್ಲಿದ್ದರೆ ಅವ್ರಿಗೂ ಸ್ವಲ್ಪ ಬೇಜಾರು, ನಮಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಅಲ್ವ. ಏನು ಕೂತ್ಕೊಂಡು ಅವ್ರ ಜೊತೆ ಮಾತಾಡೋಂಗಿಲ್ಲ, ಮತ್ತು ಅವ್ರಿಗೂ ಏನೋ ಒಂಥರ ಅನಿಸ್ತಾ ಇರುತ್ತೆ. ಅದ್ರ ಬದಲು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಕೆಲಸ ಪಟ್ಟಂತ ಬೇಗ ಮುಗಿಸ್ಕೊಂಡ್ರೆ ಪಟ ಅಂತ ಮುಗಿಸ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ನನಗೇನಂತ ರಿಸ್ಕ್ ಅನ್ನೋ ಥರ ಫೀಲ್ ಆಗಲೇ ಇಲ್ಲ. ಆ್ಯಕ್ಚುಲಿ ಇವತ್ತು ಟೋಟಲ್ ಎಷ್ಟು ಜನ ಬಂದಿದ್ರು ಅಂತಂದರೆ ಒಂದು ಮಕ್ಕಳು ಅವರು ಎಲ್ಲರನ್ನೂ ಸೇರಿಸಿ 4 ಒಂದು 14-15 ಜನ ಅಂತ ಅಂದ್ಕೊಳ್ಳಿ. ನಮ್ಮ ಮನೆಯವ್ರನ್ನೂ ಸೇರಿಸಿ ಒಂದು 19-20 ಜನ ಅಂತ ಅಂದ್ಕೊಳ್ಳಿ. ಸೊ ಇಷ್ಟು ಜನನೂ ಊಟ ಮಾಡಿ, ಸೊ ಅವ್ರ ಜೊತೆಗೆಲ್ಲ ಕುತ್ಕೊಂಡು ಮಾತಾಡಿ ಇಷ್ಟನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಗೊತ್ತಿರುತ್ತೆ ಅಡುಗೆ ಕೆಲಸ ಎಲ್ಲ ರಿಸ್ಕ್ ಅಂತ ಅನಿಸಿರುತ್ತೆ. ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಫಸ್ಟೇ ಈ ರೀತಿ ಅಡುಗೆ ಮಾಡಿಬಿಟ್ರೆ ಆರಾಮಾಗಿ ಅವ್ರ ಜೊತೆ ಕುತ್ಕೊಂಡು ಮಾಡ್ಬೋದು. ನನಗೆ ಏನೂ ತೊಂದರೆ ಅಂತ ಅನಿಸ್ಲೇ ಇಲ್ಲ. ಸೊ ಈ ರೀತಿ ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾಳೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಹಚ್ಚಿಟ್ಕೊಂಡ್ಬಿಡೋದು, ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಒಂದಿನಕ್ಕೆ ಏನು ಪಾಯ್ಸನ್ ಆಗಿಬಿಡುತ್ತೆ ಹಂಗೆ ಅದೆಲ್ಲ ಸುಳ್ಳು ಅಂತ ಅನ್ಕೊತೀನಿ. ನಾನು ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದನ್ನು ಬಿಡಿಸಿಟ್ಕೊಂಡಿದ್ದೆ. ಪಟ ಅಂತ ಕುಕ್ಕರಲ್ಲಿ ವಿಸಿಲ್ ತೆಗೆಸ್ಕೊಳ್ಳೋದು, ಒಗ್ಗರಣೆ ಹಾಕೋದು, ಎತ್ತು ಸೈಡ್ಗೆ ಇಟ್ಬಿಡೋದು, ಇಷ್ಟೇ ಕೆಲಸ ಮುಗೀತು. ಆರಾಮಾಗಿ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ದಂಗೂ ಆಯಿತು, ನಮ್ಮ ಕೆಲಸನೂ ಕೂಡ ಮುಗೀತು, ಅಚ್ಚುಕಟ್ಟಾಗಿ ಅವ್ರಿಗೆ ಊಟನೂ ಬಡಿಸ್ದಂಗೆ ಆಯಿತು. ಸೊ ಆರಾಮಾಗಿತ್ತು ಅಂತಲೇ ಹೇಳ್ಬೋದು. ಸ್ಟ್ರೆಸ್ ಆಗಲ್ಲ. ಫಸ್ಟು ಮೈಂಡ್ಗೆ ಸ್ಟ್ರೆಸ್ ಅನ್ನೋದನ್ನು ಕಡಿಮೆ ಮಾಡ್ಕೊಬೇಕು ಅಷ್ಟೇ. ಸೊ ಈ ರೀತಿ ಈಸಿಯಾಗಿ ಮೆಥಡಲ್ಲಿ ಫಾಲೋ ಮಾಡೋದ್ರಂತ ಆರಾಮಾಗಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ನಾನಂತೂ ಇವಾಗ ಇದನ್ನೇ ಫಾಲೋ ಮಾಡ್ತಿದ್ದೀನಿ. ಕೆಲವೊಂದು ಸತಿ ಏನು ಅನ್ನಿಸ್ತಿತ್ತು ಅಂತಂದರೆ ಕೆಲವೊಬ್ರು ಅನ್ನೋದಕ್ಕಿಂತ ನಮ್ಮ ಮನೇಲೇ ಹೇಳ್ತಾರೆ ಆರೋಗ್ಬಿಟ್ಟಿರುತ್ತೆ, ಬಿಸಿಯಾಗಿರಲ್ಲ, ಬೇಗ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತ. ಬಟ್ ನನಗೇನು ಅಂತಂದರೆ ಫಸ್ಟ್ ಅಡುಗೆ ಕೆಲಸ ಮುಗಿಸ್ಬಿಟ್ರೆ ಆರಾಮಾಗಿ ಏನು ಆರೋಗೋದು ಅನ್ನೋ ಥರ ಏನಿಲ್ಲ ಅಲ್ವಾ. ಯಾಕಂದರೆ ಆರಾಮಾಗೆಲ್ಲ ಹಂಗೆ ಊಟ ಮಾಡೋದು. ತುಂಬ ಬಿಸಿ ಯಾರು ಊಟ ಮಾಡ್ತಾರೆ, ಎಲ್ಲೋ ಒಂದೊಂದು ಟೈಮ್ ಆರಾಮಾಗಿ ಬರೀ ಅನ್ನ ಸಾಂಬಾರು ಮಾಡೋರಾದರೆ ಬಿಸಿಯಾಗಿ ಊಟ ಮಾಡ್ಬೋದು ಅಲ್ವಾ. ಸೊ ಈ ರೀತಿಯೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಗೆಸ್ಟ್ಗಳಿಗೆ ಕಳಿಸ್ಬೋದು. ಅವ್ರ ಜೊತೆ ಕೂಡ ನಾವು ಮಾತಾಡ್ಬೋದು, ಅವ್ರನ್ನು ಕೂಡ ನಮ್ಮ ಜೊತೆ ಮಾತಾಡ್ಬೋದು. ಅವ್ರಿಗೂ ಕೂಡ ಬೇಜಾರಾಗಲ್ಲ, ನಮಗೂ ಕೂಡ ಬೇಜಾರಾಗಲ್ಲ. ಸೊ ಹಾಗಾಗಿ ಇದನ್ನು ಯಾರಿಗಾದ್ರೂ ಯೂಸ್ ಆಗ್ಬೋದು, ಸ್ವಲ್ಪ ಮೋಟಿವೇಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಾ ಅಥವಾ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಾ ನನಗೆ ಗೊತ್ತಿಲ್ಲ. ಸೊ ನೋಡ್ತೀನಿ, ಓಕೆನಾ. ಸೊ ಇವತ್ತಿಗೆ ಇಲ್ಲಿಗೆ ಎಷ್ಟನ್ನ ಎಂಡ್ ಮಾಡ್ತಿದ್ದೀನಿ. ಫ್ಯಾಮಿಲಿ ಮೆಂಬರ್ಸೇ ಇದ್ರೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಅಲ್ವಾ ಅವ್ರಿಗೆ ವೀಡಿಯೋಸಲ್ಲೆಲ್ಲ, ಏನು ಇದನ್ನೆಲ್ಲ ತೋರಿಸ್ಕೊಳ್ಳೋದು ಹಂಗೆ ಹಿಂಗೆ ಅಂತ. ಸೊ ಹಾಗಾಗಿ ನಾನು ಅವ್ರು ಬಂದಿದ್ದವ್ರು ಯಾರೂ ಕೂಡ ವೀಡಿಯೋ ಮಾಡಲಿಲ್ಲ. ಜಸ್ಟ್ ನಾನು ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೆ, ಯಾವ ರೀತಿ ಅಡುಗೆನೆಲ್ಲ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಅಷ್ಟೇ ಆ ವಿಡಿಯೋನ ಮಾಡ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ಟೈಮ್ ಸಿಕ್ಕಿದಾಗ ಕ್ಲಿಪ್ಪಿಂಗ್ನ ತಗೊಂಡಿದ್ದು. ಅದಾದಮೇಲೆ ಮತ್ತೆ ಯಾವುದೇ ರೀತಿ ವೀಡಿಯೋಸ್ ಏನು ಮಾಡ್ಕೊಂಡಿರಲಿಲ್ಲ. ಇವಾಗ ಲಾಸ್ಟಲ್ಲಿ ಬಂದುಬಿಟ್ಟು ಅಂತಂದರೆ ಅಷ್ಟೇ, ಏನು ಹೇಳೋದು ಅಂತ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ. ಸೊ ಕಂಪ್ಲೀಟ್ ರೆಸ್ಟ್ ಮಾಡಬೇಕು. ನಾಳೆನೂ ಮತ್ತೆ ರೆಸ್ಟ್ ಮಾಡಬೇಕು. ನಾಳೆ ವ್ಲಾಗೆಲ್ಲ ಮಾಡೋದಕ್ಕಾಗಲ್ಲ. ಅಂತೂ ಒಂಥರ ಖುಷಿ ಆಯಿತು. ಎಲ್ಲರೂ ಕೂಡ ಬಂದು ಹೋಗಿದ್ದು, ಊಟ ತಿಂಡಿ ಎಲ್ಲನೂ ಮಾಡಿಕೊಂಡು ಎಲ್ಲರೂ ಕೂಡ ಅವ್ರವ್ರ ಊರಿಗೆ ವಾಪಸ್ ಹೋದರು. ಸೊ ಸಿಂಪಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ. ಸೊ ಒಂಥರ ಗೆಸ್ಟ್ಗಳು ಮನೆಗೆ ಬಂದಾಗ ಒಂಥರ ಖುಷಿಯಾಗುತ್ತೆ ಅಲ್ವಾ. ಇವಾಗ ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಅಂದರೆ ಹಬ್ಬಗಳಿಗೆ ಅಲ್ವಾ ಎಲ್ಲರೂ ಕೂಡ ಸೇರೋದು. ಸೊ ಹಾಗಾಗಿ ಒಂಥರ ಚೆನ್ನಾಗಿತ್ತು. ಸೊ ಎಲ್ಲರೂ ಕೂಡ ವಾಪಸ್ ಹೋದರು. ಹೋದಾದಮೇಲೆ ಇವಾಗ ನಾರ್ಮಲಾಗಿ ನಮ್ಮ ಮನೇಲಿ ಯಾರ್ಯಾರು ಇದ್ವಿ, ಸೊ ಅವ್ರವರೇ ಇದ್ದೀವಿ, ಎಲ್ಲರೂ ಖಾಲಿ ಮಾಡಿಬಿಟ್ರು ಅಂತಲೇ ಹೇಳ್ತೀನಿ. ಬೆಳಗ್ಗೆಯಿಂದ ಗಿಜಿ ಅನ್ನೋ ಥರ ಫೀಲ್ ಆಗ್ತಿತ್ತು ನಮ್ಮ ಮನೆ. ಇವಾಗಂತೂ ಸಿಕ್ಕಾಬಟ್ಟೆ ಸೈಲೆಂಟ್ ಆಗಿಬಿಟ್ಟಿದೆ. ಇವಾಗ ನಾನು ಕೂಡ ರೆಸ್ಟ್ ಮಾಡಬೇಕು. ಹಂಗೇ ಕೂತಿದ್ದೆ. ಇವಾಗ ಸ್ವಲ್ಪ ದಾಳಿಂಬೆ ಏನೆಲ್ಲ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋನ ಕೂಡ ಹಂಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.